ಇವತ್ತು ಗೋಂಗೂರ ತೊಕ್ಕು ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ. ಗೋಂಗೂರ ಒಂದು ಕಟ್ಟೆ ಗೋಂಗೂರ ತೊಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇದನ್ನು ಕನ್ನಡದಲ್ಲಿ ಹುಳಿ ಸೊಪ್ಪು ಅಂತಾರೆ. 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜನ ಹುರಿದಿಟ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಮೆಂತ್ಯ ಹುರಿದಿಟ್ಕೊಂಡಿದ್ದೀನಿ. ಒಂದು 10 ಮೆಣಸಿನ್ಕಾಯಿನ ಚೆನ್ನಾಗಿ ಪುಡಿ ಮಾಡಿ ಸಣ್ಣಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಈ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾಗಿದೆ, ನಾನು ಸೊಪ್ಪು ಇದರೊಳಗೆ ಹಾಕ್ತಾ ಇದ್ದೀನಿ. 1 ಗಂಟೆ ಸೊಪ್ಪಲ್ಲಿ ನಾವು ಫ್ರೈ ಮಾಡಿದ್ರೆ ಒಂದಿಷ್ಟೇ ಇಷ್ಟ ಆಗುತ್ತೆ. ಗೋಂಗೂರ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಅನ್ನಕ್ಕೆ ಕೂಡ ಕಲಿಸ್ಕೋಬೋದು. ಇದು ಚೆನ್ನಾಗಿ ಫ್ರೈ ಮಾಡಿ ಆರಿದ ಮೇಲೆ ರುಬ್ಬೋಬೇಕು. ಇದು ಹುಳಿ ಇರುತ್ತೆ, ಅದರಿಂದ ಇದಕ್ಕೆ ಹುಣಸೆ ಹಾಕೋ ಅವಶ್ಯಕತೆ ಇರಲ್ಲ. ಹುಳಿ ಗೋಂಗೂರನೇ ನೋಡಿಕೊಂಡು ತೊಗೋಬೇಕು. ಇದರಲ್ಲಿ 2 ಥರ ಗೋಂಗೂರ ಬರುತ್ತೆ, ಹುಳಿ ಹಿಂದೆ ಇರೋದು, ಹುಳಿ ಇರೋದು. ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಈ ಥರ ಅಷ್ಟು ಸೊಪ್ಪಿಗೆ ನೋಡಿ ಇಷ್ಟೇ ಸೊಪ್ಪಾಗಿದ್ದು. ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನು ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕಿ ರುಬ್ಬೇಕು. ನೀರಿನ ಅಂಶ ಎಲ್ಲ ಹೋಗಿದೆ. ನಾನು 1 ಕಟ್ಟೆ ಸೊಪ್ಪಲ್ಲಿ ನಾನು ಈ ಥರ ಫ್ರೈ ಮಾಡಿ ಬೇಯಿಸ್ತಾ ನೋಡಿ ಇಷ್ಟು ಸೊಪ್ಪಾಗಿದೆ. ಇದು ಸ್ವಲ್ಪ ಆರಕ್ಕೆ ಬಿಡಬೇಕು. ಇವಾಗ ಇದನ್ನ ಮಿಕ್ಸಿಗೆ ಹಾಕೋಣ. ಇವಾಗ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು, ಕಹಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕ್ತೀನಿ, ಯಾಕೆಂದರೆ ಬೇಗ ಮೆಣಸಿನ್ಕಾಯಿ ನುರಿಯುತ್ತೆ. ಇದನ್ನು ಇವಾಗ ಮಿಕ್ಸಿಲಿ ಪುಡಿ ಮಾಡ್ಕೊಂಬೋಣ. ಈ ಥರ ಎಲ್ಲ ನುಣ್ಣಗೆ ಪುಡಿ ಮಾಡ್ಕೋಬೇಕು. ರವೆ ಥರ ಇರಬಾರ್ದು, ನುಣ್ಣಗಿರಬೇಕು. ಮಾಡಿಸಿಟ್ಕೊಂಡಿರೋ ಸೊಪ್ಪನ್ನ ನಾನು ಒಂದು ಬಟ್ಲಿಗೆ ಹಾಕಿ ಆರಿದ ಮೇಲೆ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾವು ರುಬ್ಬೋಣ. ಈ ಥರ ನುಣ್ಣಗೆ ಚಟ್ನಿ ಥರ ರುಬ್ಕೋಬೇಕು. ಇವಾಗ ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಒಂದು 4 ಸ್ಪೂನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲೆ ಕಾದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಇವಾಗ ಎಣ್ಣೆ ಕಾದಿದೆ, ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ಗೋಂಗೂರ ಚಟ್ನಿ ದೋಸೆ ಚೆನ್ನಾಗಿರುತ್ತೆ, ಅನ್ನ ಕಲಿಸ್ಕೋಬೋದು. ಇದು 1 ವಾರ ಇರುತ್ತೆ. ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಇರುತ್ತೆ. ಮಾಮೂಲಿ ಆಗಾದರೆ 3 ದಿವಸ ಇರುತ್ತೆ. ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು. ರುಬ್ಬಿಟ್ಕೊಂಡಿರೋ ಗೋಂಗೂರ ತೊಕ್ಕನ್ನ ಇದರೊಳಗೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆಲಿ ಚೆನ್ನಾಗಿ ಬಾಡಬೇಕು. ಇದು 5 ನಿಮಿಷ ಇರುತ್ತೆ. ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈಗ ಗೋಂಗೂರ ತೊಕ್ಕು ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಅನ್ನದ ಜೊತೆಲಿ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಣ ಬನ್ನಿ.